Hello students, welcome to Royal Palace PU College Jamkhandi online classes. My name is Sanjay sir and I'll be teaching you biology. Today we'll be starting a new chapter of PUC first year, and that is chapter number 2, biological classification. This chapter is quite tough, complex, and this contains so many examples to remember. Moreover, this chapter is even important for the sake of examinations such as theory and NEET also. In case of NEET, we see so many confusing and extremely misunderstandable questions from this chapter. As I mentioned, there will be so many examples that will clutter our mind. So I have divided this chapter into some basic segments or topics. You please go through those particular topics and try to understand them as easy and as neat as possible. I'll try my level best to make sure that you can understand these things. ಈ ಒಂದು ಪಾಠ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನೀಟ್ ಮತ್ತು ಥಿಯರಿ ಎರಡನ್ನೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಕೊಂಡಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಈ ಪಾಠ ಬಹಳಷ್ಟು ಕ್ಲಿಷ್ಟಕರವಾಗಿರುವಂಥದ್ದು ಮತ್ತು ಸಂಕೀರ್ಣವಾಗಿರುವಂಥದ್ದು. ಸೊ ಇದು ನಮ್ಮ ನೆಸೆಸರಿ ನೀಡ್ ಅಂತ ತಿಳ್ಕೊಬಹುದು. ನಾನು ಈ ಪಾಠವನ್ನು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿದ್ದೇನೆ. ನಿಮಗೆಲ್ಲರಿಗೂ ಎಷ್ಟು ಸರಳ ಸಾಧ್ಯವಾಗುತ್ತೋ ಅಷ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. The key to understand this chapter is to understand every single minute line statement given in this chapter. ನಾನು ಈ ನನ್ನ ಸೀರೀಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಕೇವಲ NCERT ಪುಸ್ತಕ ಮಾತ್ರ. ಯಾಕಂದರೆ ಇದಕ್ಕಿಂತ ಜಾಸ್ತಿ ಆಗಿರುವಂಥ ವಿಷಯಗಳು ನಾವು ನಮ್ಮ ರೆಫರೆನ್ಸ್ ಪುಸ್ತಕಗಳಲ್ಲಿ ಏಮ್ಸ್ ಸಿಲೆಬಸ್ನಲ್ಲಿ AFMC ಸಿಲೆಬಸ್ನಲ್ಲಿ ನೋಡ್ತೀವಿ. ಅದಕ್ಕಾಗಿ ಸಿನ್ಸ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ NEET which is completely based on NCERT, I'll be following it. ಇವತ್ತಿನ ಮೊಟ್ಟ ಮೊದಲನೇ ಟಾಪಿಕ್ ಅಂತ ಅಂದರೆ ಸಮ್ ಬೇಸಿಕ್ ಡೆಫಿನೇಷನ್ಸ್ ವಿಚ್ ಕಮ್ ಅಂಡರ್ ದಿಸ್ ಚಾಪ್ಟರ್. ಈ ವ್ಯಾಖ್ಯಾನಗಳನ್ನು ನಾವು ಈ ಪಾಠದ ಮೊದಲೇ ಕಲಿತುಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಇದರ ಸಂಬಂಧಿತವಾಗಿ ಬಹಳಷ್ಟು ವಿಷಯಗಳು ಇನ್ನು ಮುಂದೆ ಬರ್ತಾ ಹೋಗ್ತವೆ. ಅದಕ್ಕಾಗಿ ನಾವು ಯಾವಾಗ ಇದನ್ನು ಹೇಳ್ತಿರ್ತೀನೋ ಆವಾಗ ಇದು ನಿಮಗೆ ಕಷ್ಟ ಆಗಬಾರ್ದು ಅನ್ನುವಂಥ ಒಂದು ಮನೋ ಸಂಕಲ್ಪ ಇಟ್ಕೊಂಡು ನಾನು ನಿಮಗೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಬರುವಂತಹ ವ್ಯಾಖ್ಯಾನ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತಂದು. ಆರ್ಗ್ಯಾನಿಸಮ್ಸ್ ಎಂದರೇನು, ಯಾರಿಗೆ ಆರ್ಗ್ಯಾನಿಸಮ್ ಅಂತ ಕರಿತೀವಿ ಅನ್ನುವಂಥದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಇಲ್ಲಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತಂದರೆ ಇಡೀ ದೇಹವೆಲ್ಲ ಕೇವಲ ಒಂದೇ ಒಂದು ಜೀವಕೋಶದಿಂದ ರೆಡಿಯಾಗಿರ್ತದೆ. ಒಂದೇ ಒಂದು ಜೀವಕೋಶ. ಇದನ್ನು ಇಮ್ಯಾಜಿನ್ ಮಾಡಿಕೊಳ್ಳುವುದು ಒಂಚೂರು ಕಷ್ಟವೇ. ನಾವು ನಮ್ಮನ್ನು ಮನುಷ್ಯರನ್ನು ಕಂಪೇರ್ ಮಾಡಿದಾಗ ಮನುಷ್ಯರು ಬಿಲಿಯನ್ಸ್ ಗಟ್ಟಲೆ, ಕೋಟಿಗಟ್ಟಲೆ ನಾವು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದೀವಿ. ಆದರೆ ಕೆಲವೊಂದು ಜೀವಿಗಳು ಒಂದೇ ಒಂದು ಜೀವಕೋಶದಿಂದ ಆಗಿರ್ತವೆ. ಅಲ್ಲಿ ಒಳಗಡೆ ಇರುವಂತಹ ಬಹಳಷ್ಟು ಮೆಕ್ಯಾನಿಸಮ್ಸ್ಗಳು, ಬಹಳಷ್ಟು ಸೆಲ್ನ ಪಾರ್ಟ್ಸ್ಗಳು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ, ಅಥವಾ ಆ ಒಂದು ಪಾರ್ಟ್ಸ್ಗಳು ಇರುವುದೇ ಇಲ್ಲ ಅಂಥೇಳಿ ತಿಳ್ಕೊಳ್ರಿ. ಐ ಆಮ್ ಟ್ರೈಯಿಂಗ್ ಮೈ ಸೆಲ್ಫ್ ಟು ಎಕ್ಸ್ಪ್ಲೈನ್ ವಾಟ್ ಡು ಯು ಮೀನ್ ಬೈ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. This organism is the one which is made up of only one cell. It is quite tough to understand and imagine how can anyone be of only one cell. You'll be astonished to understand that there are organisms which are made up of only one cell. So the simple definition of unicellular organism, uni means single, cellular means cell, and the organisms which are made up of only one cell, they are called as unicellular organisms. We have got some examples here such as amoeba, bacteria, etc. etc. Let us come to another definition called as multicellular organisms. What are multicellular organisms? The organism which is made up of many cells, they are called as multicellular organisms. ಯಾವ ಜೀವಿಗಳು ಬಹಳಷ್ಟು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆಯೋ ಅವುಗಳನ್ನ ನಾವು ಬಹುಕೋಶೀಯ ಜೀವಿಗಳು ಅಂತೇಳಿ ಕರಿತೀವಿ. ಈ ಬಹುಕೋಶೀಯ ಜೀವಿಗಳಲ್ಲಿ ನಾವು ಸಸ್ಯಗಳನ್ನು ಹಾಕ್ಬೋದು, ಪ್ರಾಣಿಗಳನ್ನು ಹಾಕ್ಬೋದು, ಮತ್ತು ಬಹಳಷ್ಟು ಜೀವಿಗಳು ಈ ಸೆಕ್ಷನ್ಸಲ್ಲಿ ಬರ್ತವೆ. ಮುಂದಿನ ಡೆಫಿನೇಷನ್, ವಾಟ್ ಆರ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಪ್ರೊಕ್ಯಾರಿಯೋಟಿಕ್, ಪ್ರೋ ಪ್ರಾರಂಭ, ಕ್ಯಾರಿಯಾನ್ ಅಂತಂದರೆ ನ್ಯೂಕ್ಲಿಯಸ್. ಯಾವ ಜೀವಿಗಳಲ್ಲಿ ಈ ಒಂದು ನ್ಯೂಕ್ಲಿಯಸ್ ಅನ್ನುವಂಥದ್ದು ಸರಿಯಾಗಿ ಮಾಡಲ್ಪಟ್ಟಿರುವುದಿಲ್ಲವೋ ಅಥವಾ ಇರುವುದೇ ಇಲ್ಲವೋ ಅಥವಾ ಇದ್ದರೂ ಬಹಳಷ್ಟು ವ್ಯವಸ್ಥಿತವಾಗಿ ಬೆಳೆದಿರುವುದಿಲ್ಲವೋ ಅವುಗಳನ್ನು ನಾವು
prokaryotic organisms ಅಂತ ಕರಿತೀವಿ. The organisms wherein which the nucleus is absent or which is not at all developed, they are called as prokaryotic organisms. For example, bacteria. ಮುಂದಿನ ಟಾಪಿಕ್ ಬರುತ್ತೆ, what do you mean by eukaryotic organisms? ಯಾವ ಜೀವಿಗಳಲ್ಲಿ ಇರುವಂತಹ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಅನ್ನುವಂಥದ್ದು ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಲ್ಪಟ್ಟಿರುತ್ತದೆಯೋ ಅದನ್ನು ನಾವು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಯು ಅಂತಂದರೆ ಟ್ರೂ, ಕ್ಯಾರಿಯೋಟಿಕ್ ಅಂತಂದರೆ ಕ್ಯಾರಿಯಾನ್ ಅಂತಂದರೆ ನ್ಯೂಕ್ಲಿಯಸ್. ದ ಆರ್ಗ್ಯಾನಿಸಮ್ಸ್ ಹೂಸ್ ನ್ಯೂಕ್ಲಿಯಸ್ ಈಸ್ perfectly organized, perfectly created, and each and every content of it is also well manageably created is called as eukaryotic organism. These are also called as true nucleus organisms. In this section I can give some examples such as majority of the plants highly developed or higher plants and majority of animals highly developed or higher animals. Next definition is autotrophs. The organisms which can prepare their own food for their growth and development, they are called as autotrophs. Auto ಸ್ವಂತ, ಯಾವ ಜೀವಿಗಳು ತಮ್ಮ ಬೆಳವಣಿಗೆಯ ಸಲುವಾಗಿ ತಾವೇ ಆಹಾರವನ್ನು ಮಾಡಿಕೊಳ್ಳುತ್ತವೆಯೋ ತಯಾರಿಸಿಕೊಳ್ಳುತ್ತವೆಯೋ ಅವುಗಳನ್ನು ನಾವು ಆಟೋಟ್ರೋಫ್ಸ್ ಅಥವಾ ಸ್ವಾವಲಂಬಿಗಳು ಅಂತ ಹೇಳಿ ಕರಿತೀವಿ. ದೀಸ್ ಆರ್ಗ್ಯಾನಿಸಮ್ಸ್ ಆರ್ ನಾಟ್ ಅಟ್ ಆಲ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ಈ ಜೀವಿಗಳು ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿ ಇರುವುದಿಲ್ಲ. ಇವು ಸೂರ್ಯನ ಬೆಳಕನ್ನು ತಗೊಂಡು ಅಲ್ಲಿ ಬರುವಂತಹ ಆ ಶಕ್ತಿಯನ್ನು ತಮ್ಮ ಚಯಾಪಚಯ ಕ್ರಿಯೆಗಳಲ್ಲಿ ಅನುಗುಣವಾಗಿ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವು ತಯಾರು ಮಾಡಿಕೊಳ್ಳುವುದಕ್ಕೆ ಆಟೋಟ್ರೋಫ್ಸ್ ಅಂತ ಕರೀತಾರೆ. ಪ್ಲೀಸ್ ಡು ರಿಮೆಂಬರ್ ದಿಸ್. ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿಯನ್ನು ತಗೊಂಡು ಬಂದು ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಆ ಅಡಿಗೆಯನ್ನು ಮಾಡಿದರೆ ಇದರರ್ಥ ನಾವು ಆಟೋಟ್ರೋಫ್ಸ್ ಆಗುವುದಿಲ್ಲ. ಹೊರಗಿನ ಯಾವುದೇ ತರಹದ ಊಟದ ವಸ್ತುಗಳನ್ನು ತಿನ್ನುವ ವಸ್ತುಗಳನ್ನು ಬಿಟ್ಟು ತನ್ನ ದೇಹದಲ್ಲಿ ತಾನೇ ಆಹಾರವನ್ನು ತಯಾರು ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ದಿ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ create their own food for their growth and development and are not at all dependent on other organisms for their growth and development are called as autotrophs. ಇಡೀ ಪ್ರಪಂಚದಲ್ಲಿ ಆಟೋಟ್ರೋಫ್ಸ್ಗೆ ಇರುವಂತಹ ಬೆಸ್ಟೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅದು ಸಸ್ಯಗಳು. ನಾವು ಸಸ್ಯಗಳಿಗೆ ಆಟೋಟ್ರೋಫ್ಸ್ ಅಂತ ಕರಿತೀವಿ, ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಇಡೀ ಪ್ರಪಂಚನೇ ಈ ಒಂದು ಸಸ್ಯಗಳ ಮೇಲೆ ಡಿಪೆಂಡೆಂಟ್ ಆಗಿದೆ. ನೀವು ವೆಜಿಟೇರಿಯನ್ ಇರಲಿ, ನೀವು ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಿ. ನೀವು ನಾನ್ ವೆಜಿಟೇರಿಯನ್ನೇ ಆಗಿರಲಿ, ನೀವು ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಿ. ಅದು ಹೇಗೆ? ಈಕಾಲಜಿ ಅನ್ನೋಂಥ ಯೂನಿಟ್ ಬರುತ್ತೆ ಸೆಕೆಂಡ್ ಯೂನಿಟಲ್ಲಿ, ಇಲ್ಲ ಅಂಡರ್ಸ್ಟ್ಯಾಂಡ್. ಈಗ ಇದರ ವಿರುದ್ಧವಾಗಿರುವಂಥ ಶಬ್ದ ಹೆಟಿರೋಟ್ರೋಫ್ಸ್ ಆರ್ ಕನ್ಸ್ಯೂಮರ್ಸ್ ಅಂತ. ವಾಟ್ ಡು ಯು ಮೀನ್ ಬೈ ಹೆಟಿರೋಟ್ರೋಫ್ಸ್ ಆರ್ ಕನ್ಸ್ಯೂಮರ್ಸ್? ಯಾವ ಜೀವಿಗಳು ತಮ್ಮ ಆಹಾರವನ್ನು ತಯಾರು ಮಾಡಿಕೊಳ್ಳುವುದಿಲ್ಲವೋ ಮತ್ತು ತಮ್ಮ ದೇಹದ ಬೆಳವಣಿಗೆಗಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರುತ್ತವೆಯೋ ಅವುಗಳನ್ನು ನಾವು ಹೆಟಿರೋಟ್ರೋಫ್ಸ್ ಆರ್ ಕನ್ಸ್ಯೂಮರ್ಸ್, ಉಪಭೋಗಿಗಳು ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಕೆನ್ ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ ಫಾರ್ ದೇರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ and are completely dependent on other organisms such as producers or consumers, they are called as the heterotrophs. ಈ ಒಂದು ಹೆಟಿರೋಟ್ರೋಫ್ಸ್ಗಳು ಸಸ್ಯಗಳ ಮೇಲೆ ಅವಲಂಬಿತವಾಗಿರ್ತವೆ. ಅವುಗಳನ್ನ ನಾವು ವೆಜಿಟೇರಿಯನ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈ ಒಂದು ಹೆಟಿರೋಟ್ರೋಫ್ಸ್ಗಳು ಪ್ರಾಣಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಅವುಗಳನ್ನ ನಾವು ನಾನ್ ವೆಜಿಟೇರಿಯನ್ ಅಂತ ಕರಿತೀವಿ. ಕೆಲವೊಂದು ಸತಿ ಅವುಗಳನ್ನ ಹರ್ಬಿವೋರ್ಸ್ ಅಂತ ಕರಿತೀವಿ. ಇನ್ನು ಕೆಲವೊಂದು ಸತಿ ಅವುಗಳನ್ನ ಕಾರ್ನಿವೋರ್ಸ್ ಅಂತ ಕರಿತೀವಿ. ಹರ್ಬಿವೋರ್ಸ್ ಅಂದರೆ ಸಸ್ಯಾಹಾರಿಗಳು, ಕಾರ್ನಿವೋರ್ಸ್ ಅಂತಂದರೆ ಮಾಂಸಾಹಾರಿಗಳು. ಸಸ್ಯಾಹಾರಿ, ದಿ ಆರ್ಗ್ಯಾನಿಸಮ್ಸ್ ವಿಚ್ ಈಟ್ ಓನ್ಲಿ ದಿ ಪ್ಲಾಂಟ್ಸ್, ದೇ ಆರ್ ಕಾಲ್ಡ್ ಆಸ್ ಹರ್ಬಿವೋರ್ಸ್. ಆ್ಯಂಡ್ ದಿ ಆನಿಮಲ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಈಟ್ ಅದರ್ ಆನಿಮಲ್ಸ್, ದೇ ಆರ್ ಕಾಲ್ಡ್ ಆಸ್ ಕಾರ್ನಿವೋರ್ಸ್. ಇವೆಲ್ಲ ಈಕಾಲಜಿಯ ಶಬ್ದಗಳು. ಇದಕ್ಕೆ ಬೇಕಾಗಿರುವಂಥ ಎಕ್ಸಾಂಪಲ್ಸ್ ಅಂತಂದರೆ ಮೆಜಾರಿಟಿ ಆಫ್ ಆನಿಮಲ್ಸ್. ಓಕೆ, ನೆಕ್ಸ್ಟ್ ಟಾಪಿಕ್ chemotrophs or chemoautotrophs or non-photosynthetic organisms. The name itself indicates that these are autotrophs, but chemoautotrophs, what do you mean by this? Autotrophs are those organisms which utilize the sunlight and using that sunlight they convert that thing into food. Here
there is not at all the presence of sunlight. Instead of sunlight, they use the energy from the carbon sources and other derivatives of it. Since they are using chemical energy and converting that thing into the major source of food, they are called as the chemotrophs. Since they are working in the absence of sunlight, they are called as non-photosynthetic organisms. ಇಲ್ಲಿರುವಂತಹ ಜೀವಿಗಳಿಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ. ಇಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅನ್ನುವಂಥದ್ದು ಆಗುವುದಿಲ್ಲ. ಸೂರ್ಯನ ಬೆಳಕು ಬೇಕೇ ಬೇಕು ಎನ್ನುವಂಥ ಪದ್ಧತಿ ಇಲ್ಲಿಲ್ಲ. ಆದರೆ ಇವು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಸಸ್ಯಗಳಲ್ಲಿ ಇರುವಂತಹ ಒಂದು ತಾಕತ್ತು ಅಥವಾ ಎನರ್ಜಿ ಸೂರ್ಯನ ಬೆಳಕಿನಿಂದ ಬರ್ತಿತ್ತು. ಆದರೆ ಇಲ್ಲಿ ಆ ಒಂದು ಎನರ್ಜಿ ಕಾರ್ಬನ್ ಮತ್ತು ಅದರ ಕಂಪೌಂಡ್ಸ್ಗಳಿಂದ ಬರ್ತದೆ. ಆದ್ದರಿಂದ ನಾವು ಇವುಗಳನ್ನ ಕೀಮೋಟ್ರೋಫ್ಸ್, ಕೀಮೋ ಆಟೋಟ್ರೋಫ್ಸ್ ಅಥವಾ ನಾನ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ಗಳಿವೆ. ಸಲ್ಫರ್ ಆಕ್ಸಿಡೈಸಿಂಗ್ ಬ್ಯಾಕ್ಟೀರಿಯಾ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಐರನ್ ಆಕ್ಸಿಡೈಸಿಂಗ್ ಬ್ಯಾಕ್ಟೀರಿಯಾ, ಸಯನೋ ಬ್ಯಾಕ್ಟೀರಿಯಾ, ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಫೋಟೋ ಆಟೋಟ್ರೋಫ್ಸ್ ಆರ್ ಫೋಟೋಟ್ರೋಫ್ಸ್ ಆರ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್. ಯಾವ ಜೀವಿಗಳು ಸೂರ್ಯನ ಬೆಳಕನ್ನು ಪಡೆದು ತಮ್ಮ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತವೆಯೋ ಅವುಗಳಿಗೆ ನಾವು ಫೋಟೋಟ್ರೋಫ್ಸ್ ಅಂತ ಕರಿತೀವಿ ಅಥವಾ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ದಿ ಆರ್ಗ್ಯಾನಿಸಮ್ಸ್ ವಿಚ್ ಯುಟಿಲೈಸ್ ಸನ್ಲೈಟ್ ಆಸ್ ಎ ಮೇಜರ್ ಸೋರ್ಸ್ ಆಫ್ ಎನರ್ಜಿ to produce food are called as photosynthetic organisms. These are also called as phototrophs. For example, higher forms of plants, euglena, green algae, etc. etc. Next topic, decomposers or saprotrophs or saprophytes. ಯಾವ ಜೀವಿಗಳು ಸತ್ತ ಮತ್ತು ಕೊಳೆಯುತ್ತಿರುವಂತಹ ಜೀವಿಗಳ ಮೇಲೆ ಫೀಡ್ ಮಾಡಿ ಅವುಗಳನ್ನ ತಿಂದು ತಮ್ಮ ಆಹಾರದ ರೂಪದಲ್ಲಿ ಬಳಸಿಕೊಳ್ಳುತ್ತವೆಯೋ ಅವುಗಳನ್ನು ನಾವು ಡಿಕಂಪೋಸರ್ಸ್ ಅಂತ ಕರಿತೀವಿ. ದಿ ಆರ್ಗ್ಯಾನಿಸಮ್ಸ್ ವಿಚ್ ಫೀಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್, ದೇ ಆರ್ ಕಾಲ್ಡ್ ಆಸ್ ಡಿಕಂಪೋಸರ್ಸ್. ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಇವುಗಳಿಗೆ ಹೆಸರನ್ನು ಕೊಡ್ತೀವಿ, ಆದರೆ ಸಾಮಾನ್ಯವಾಗಿ ಇದಕ್ಕೆ ಬರುವಂಥ ಶಬ್ದನೇ ಡಿಕಂಪೋಸರ್ಸ್. ಸ್ಯಾಪ್ರೋಟ್ರೋಫ್ಸ್ ಅಂದರೂ ಕೂಡ ಒಂದೇ ಮೀನಿಂಗ್, ಸ್ಯಾಪ್ರೋಫೈಟ್ಸ್ ಅಂತಂದ್ರೂ ಕೂಡ ಒಂದೇ ಮೀನಿಂಗ್, ಮರಿಬಾರ್ದು. ಕೆಲವೊಂದು ಎಕ್ಸಾಂಪಲ್ಸ್ಗಳಿವೆ. ಫಂಗೈ, ಕೆಲವೊಂದು ಇನ್ಸೆಕ್ಟ್ಸ್ಗಳು, ಸ್ನೇಲ್ಸ್ಗಳು, ಬ್ಯಾಕ್ಟೀರಿಯಾ, ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಟಾಪಿಕ್, ಪ್ಯಾರಾಸೈಟ್ಸ್. ಯಾವ ಜೀವಿಗಳು ತಮ್ಮ ದೇಹದ ಬೆಳವಣಿಗೆಗಾಗಿ ಮತ್ತೊಂದು ಜೀವಿಯ ದೇಹದ ಒಳಗಡೆ ಅಥವಾ ದೇಹದ ಮೇಲ್ಮೈ ಮೇಲೆ ಜೀವನ ನಡೆಸುತ್ತವೆಯೋ ಅವುಗಳಿಗೆ ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ದಿ ಆರ್ಗ್ಯಾನಿಸಮ್ಸ್ ವಿಚ್ ಲಿವ್ ಇನ್ಸೈಡ್ ದ ಬಾಡಿ ಆಫ್ ದಿ ಹೋಸ್ಟ್ ಈಸ್ ಕಾಲ್ಡ್ ಆಸ್ ಪ್ಯಾರಾಸೈಟ್. ಹೋಸ್ಟ್, ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ರಿ, ಯಾವುದಾದ್ರೂ ಒಂದು ಕ್ರಿಮಿಕೀಟ ಅಥವಾ ಹುಳ ತನ್ನ ದೇಹದ ಬೆಳವಣಿಗೆಗಾಗಿ ಅದು ನನ್ನ ದೇಹಕ್ಕೆ ಎಂಟ್ರಿ ಹೊಡೆದಿದ್ದೆ ಆದರೆ ಅದನ್ನು ನಾನು ಪ್ಯಾರಾಸೈಟ್ ಅಂತ ಕರಿತೀನಿ. ಆಮೇಲೆ ನನ್ನ ದೇಹಕ್ಕೆ ನಾನು ಹೋಸ್ಟ್ ಅಂತ ಕರಿತೀನಿ. ಸೊ ಫಾರ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಇಟ್ ಈಸ್ ಟೇಕಿಂಗ್ ಹೋಸ್ಟ್ as the basic fundamental feeding thing, so that in the future whatever the human being or that host eats, everything will be ready for that particular organism to feed on. ಇವುಗಳಿಗೆ ನಾವು ಪ್ಯಾರಾಸೈಟ್ ಅಂತ ಕರಿತೀವಿ. ಕೆಲವೊಂದು ಪ್ಯಾರಾಸೈಟ್ಸ್ಗಳು ದೇಹದ ಒಳಗಡೆ ಇರ್ತವೆ, ಅವುಗಳಿಗೆ ನಾವು ಎಂಡೋ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಕೆಲವೊಂದು ಪ್ಯಾರಾಸೈಟ್ಸ್ಗಳು ದೇಹದ ಮೇಲ್ಮೈ ಮೇಲೂ ಕೂಡ ಇರ್ತವೆ, ಅವುಗಳಿಗೆ ನಾವು ಎಕ್ಸೋ ಪ್ಯಾರಾಸೈಟ್ಸ್ ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ಸ್, ಟೇಪ್ವರ್ಮ್ಸ್, ಫ್ಲೀಸ್, ಬಾರ್ನೆಕಲ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಟಾಪಿಕ್, ಪ್ಯಾಥೋಜನ್ಸ್ ಅಂತ. ಯಾವ ಒಂದು ಜೀವಿಯಿಂದ ರೋಗ ಬರುತ್ತದೆಯೋ ಅದನ್ನು ನಾವು ಪ್ಯಾಥೋಜನ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ ವಿಚ್ ಕಾಸಸ್ ಡಿಸೀಸ್ ಈಸ್ ಕಾಲ್ಡ್ ಆಸ್ ಪ್ಯಾಥೋಜನ್, ಆರ್ ಅ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಆಸ್ ಪ್ಯಾಥೋಜನ್. ನೀವು ಈ ಲಿಸ್ಟ್ನಲ್ಲಿ ಬ್ಯಾಕ್ಟೀರಿಯಾನ ಹಾಕ್ರಿ, ಈ ಲಿಸ್ಟ್ನಲ್ಲಿ ನೀವು ಫಂಗಸ್ ಹಾಕ್ರಿ, ಈ ಲಿಸ್ಟ್ನಲ್ಲಿ ನೀವು ವೈರಸಸ್ಗಳನ್ನ ಹಾಕ್ರಿ, ಎಕ್ಸೆಟ್ರಾ ಎಕ್ಸೆಟ್ರಾ, ಪ್ರೋಟೋಜೋವಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವ ಒಂದು ಜೀವಿಯಿಂದ ರೋಗ ಬರ್ತದೆಯೋ ಅದು ಒಂದು ಪ್ಯಾಥೋಜನ್. ಓಕೆ, ನೆಕ್ಸ್ಟ್ ಟಾಪಿಕ್. ಇಷ್ಟೆಲ್ಲ ಬೇಸಿಕ್ ಡೆಫಿನೇಷನ್ಸ್ಗಳು ಆದಮೇಲೆ ನಾನು ಈ ಪಾಠದಲ್ಲಿ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸೈಂಟಿಸ್ಟ್ಗಳ ನೇಮನ್ನು ನಾನು ಲಿಸ್ಟ್ ಮಾಡಿ ಕೊನೆಗೆ ಈ ಒಂದು ಟಾಪಿಕ್ನ ನಂತರ ಕೊನೆಗೆ ನಾನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಈ ಎಲ್ಲ ಹೆಸರುಗಳು ಒನ್ ಆರ್ ದಿ ಅದರ್ ಟೈಮ್ ಎಕ್ಸಾಮಿನೇಷನ್ಸ್ನಲ್ಲಿ ಕೇಳಿರುವಂಥವು.
ಥಿಯರಿನಲ್ಲನ್ರಿ, ನೀಟ್ನಲ್ಲನ್ರಿ ಅಥವಾ CET-ನಲ್ಲನ್ರಿ ಇವುಗಳನ್ನ ಕೇಳಿರುವಂಥವು. ಅದಕ್ಕಾಗಿ ವಿಡಿಯೋನ ಪಾಸ್ ಮಾಡಿ ಆ ಒಂದು ಹೆಸರುಗಳನ್ನು ಬರ್ಕೊಳ್ರಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಟು ರಿಮೆಂಬರ್. ಇಷ್ಟೇ ಡೆಫಿನೇಷನ್ಸ್ಗಳು ಇದೆ ಅಂತ ಹೇಳೋದು ಕಷ್ಟ. ಈ ಪಾಠ ಶುರು ಮಾಡೋಕ್ಕೆ ಅಟ್ಲೀಸ್ಟ್ ಇಷ್ಟು ಡೆಫಿನೇಷನ್ಸ್ಗಳ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ನಾನೊಂದು 8-10 ಡೆಫಿನೇಷನ್ಸ್ಗಳನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ ಫ್ಯೂಚರ್ ದೇರ್ ವಿಲ್ ಬಿ ಸಮ್ ಮೋರ್ ಡೆಫಿನೇಷನ್ಸ್ ಕಮ್. During that time, once again, I'll take those definitions and I'll try to explain them as clear as possible. Right? I hope you understood this particular video concerning to the beginning of this chapter.